ನಮಸ್ತೆ ವೀಕ್ಷಕರೇ, ವಾಲಿ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಪಟ್ನದಾರ್. 800 ವರ್ಷಗಳ ಇತಿಹಾಸದ ಚೋಳಗಿರಿ ವೀರಭದ್ರೇಶ್ವರ ಕ್ಷೇತ್ರಕ್ಕೆ ಹೊಸ ಕಾಯಕಲ್ಪ. ಭಕ್ತರ ಒಗ್ಗಟ್ಟಿನಿಂದ ಜೀರ್ಣೋದ್ಧಾರದತ್ತ ಐತಿಹಾಸಿಕ ದೇವಾಲಯ. ಆಂಧ್ರ ಪ್ರದೇಶದ ಗಡಿ ಪ್ರದೇಶದ ದೊಡ್ಡ ಸ್ವರಗಿರಿ ಗ್ರಾಮದ ಬೆಟ್ಟದ ತಪ್ಪಲಿನಲ್ಲಿ ನೆಲೆಗೊಂಡಿರುವ ಸುಮಾರು 800 ವರ್ಷಗಳ ಇತಿಹಾಸ ಪ್ರಸಿದ್ಧ ಚೋಳಗಿರಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೀಗ ವಿನಾಶದ ಅಂಚಿನಿಂದ ಕಾಯಕಲ್ಪದ ಹಾದಿಯತ್ತ ಸಾಗುತ್ತಿದೆ. ಹಲವು ವರ್ಷಗಳಿಂದ ಸೂಕ್ತ ನಿರ್ವಹಣೆಯ ಕೊರತೆಯಿಂದ ಶಿಥಿಲಾವಸ್ಥೆ ತಲುಪಿದ್ದ ದೇವಾಲಯವನ್ನು ಪುನರುಜ್ಜೀವನಗೊಳಿಸುವ ಸಂಕಲ್ಪದೊಂದಿಗೆ ಶಿರಾ ತಾಲೂಕಿನ ಬರಗೂರು ವೀರಭದ್ರಯ್ಯ ಅವರ ಸಹಭಾಗಿದ್ದಾರೆ. ಸ್ವಾಮಿ ದೇವಸ್ಥಾನ ಗುಡಿಕಟ್ಟಿಗೆ ಸೇರಿದ ಬಂಧು ಬಾಂಧವರು ಟ್ರಸ್ಟ್ ರಚಿಸಿಕೊಂಡು ಭಕ್ತರು, ಸಮಾಜದ ಬಂಧು ಬಾಂಧವರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಕೈಜೋಡಿಸಿರುವುದು ಈ ಜೀರ್ಣೋದ್ಧಾರ ಕಾರ್ಯದ ವಿಶೇಷತೆಯಾಗಿದೆ. ಒಂದು ದೇವಾಲಯವನ್ನು ಉಳಿಸುವುದು ಕೇವಲ ಕಟ್ಟಡವನ್ನು ಉಳಿಸುವುದಲ್ಲ, ಅದು ಶತಮಾನಗಳ ಇತಿಹಾಸ, ನಂಬಿಕೆ, ಪರಂಪರೆ ಮತ್ತು ಜನರ ಭಾವನಾತ್ಮಕ ಬಂಧವನ್ನು ಉಳಿಸುವ ಕಾರ್ಯವಾಗಿದೆ. ಸಮಾಜ ಸೇವಕ ಕಲಿಕೆರೆ ರವಿಕುಮಾರ್ ಅವರ ಸಹಕಾರದಿಂದ ದೇವಾಲಯದ ಗರ್ಭಗುಡಿಗೆ ಆಕರ್ಷಣೀಯ ಗೋಪುರ ನಿರ್ಮಾಣಕ್ಕೆ ನೆರವು ದೊರೆತಿದೆ. ಕದಿರೇಹಳ್ಳಿ ಗ್ರಾಮದ ಪಟೇಲ್ ನರಸಿಂಹಗೌಡ ಅವರು ಧ್ವಜ ಸ್ತಂಭಕ್ಕೆ ನೆರವು ನೀಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಸಹಕಾರದಿಂದ ದೇವಾಲಯದ ಕಾಂಪೌಂಡ್ ನಿರ್ಮಾಣಕ್ಕೆ 2 ಲಕ್ಷ ನೆರವು ದೊರೆತಿದೆ. ಜೊತೆಗೆ ತರೂರು ಈಶ್ವರ ಆಚಾರ್ ಅವರಿಂದ ಸಿಮೆಂಟ್ ಇಟ್ಟಿಗೆ ಹಾಗೂ ಹಾರೋಗೆರೆ ಗೌರೀಶ್ ಅವರಿಂದ ಸಿಮೆಂಟ್ ಸೇರಿದಂತೆ ಹಲವು ಬಂಧು ಬಾಂಧವರು ನಿರ್ಮಾಣ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ದೇವಾಲಯದ ಗೋಪುರ ನಿರ್ಮಾಣಕ್ಕೆ ಸಮಿತಿ ಉಪಾಧ್ಯಕ್ಷ ವೀರಭದ್ರಯ್ಯ ಅವರ ಸಹಕಾರದೊಂದಿಗೆ ಬೆಂಗಳೂರು ಮೂಲದ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಮಂಜುನಾಥ್ ಅವರಿಂದ 50,000 ಮೌಲ್ಯದ ಸಿಮೆಂಟ್ ನೆರವು ದೊರೆತಿದೆ. ಸಮಿತಿ ಗೌರವಾಧ್ಯಕ್ಷ ಎಂ ನಾಗಭೂಷಣ್ ಅವರು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 1 ಲಕ್ಷ ನೀಡುವುದರ ಜೊತೆಗೆ ಗೋಪುರ ನಿರ್ಮಾಣಕ್ಕೆ ಹೆಚ್ಚುವರಿಯಾಗಿ 50,000 ನೆರವು ನೀಡಿದ್ದಾರೆ. ಬರಗೂರು ಬೇಬಿ ಉಮೇಶ್ ಅವರ ಪುತ್ರಿ ಸುವರ್ಣಮ್ಮ ಅವರು ಗಣೇಶ ವಿಗ್ರಹವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಸಮಿತಿ ಪ್ರಧಾನ ಕಾರ್ಯದರ್ಶಿ ಟಿವಿಎಚ್ ಸ್ವಾಮಿ ಅವರು 50,000 ಧನ ಸಹಾಯ ನೀಡುವುದರ ಜೊತೆಗೆ ಭದ್ರಕಾಳೇಶ್ವರಿ ಶಿಲಾ ವಿಗ್ರಹವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸಮಿತಿ ಉಪಾಧ್ಯಕ್ಷ ನ್ಯಾಯದ ಗಂಟೆ ಬಸವರಾಜು ಅವರು ನವಗ್ರಹಗಳ ಶಿಲಾ ವಿಗ್ರಹಗಳನ್ನು ಕೊಡುಗೆಯಾಗಿ ನೀಡಿದ್ದು, ಶಿಡ್ಲಯ್ಯ ಕೋಟೆ ಪ್ರಕಾಶ್ ಅವರ ಪುತ್ರ ಮಣಿಕಂಠ ಅವರು ಕುಟುಂಬದಿಂದ 3 ನಾಗರ ಶಿಲಾ ವಿಗ್ರಹಗಳನ್ನು ನೀಡಲಾಗಿದೆ. ಗೋಪುರದ ಕಳಸ ನಿರ್ಮಾಣಕ್ಕೂ ಶಿರಾ ನಾರಾಯಣಪ್ಪ ಅವರ ಸಹಕಾರ ನೀಡಿದ್ದಾರೆ. ದೊಡ್ಡ ಸ್ವರಗಿರಿ ಹಾಗೂ ಚಿಕ್ಕ ಸ್ವರಗಿರಿ ಗ್ರಾಮಸ್ಥರ ಸಹಕಾರವು ಜೀರ್ಣೋದ್ಧಾರ ಕಾರ್ಯಕ್ಕೆ ಮತ್ತಷ್ಟು ಬಲ ನೀಡಿದೆ. ಶಿರಾ ತಾಲೂಕಿನ ಕದಿರೇಹಳ್ಳಿ ಗ್ರಾಮದ ಚಳುವಳಿ ರಾಜಣ್ಣ ಅವರು ಸಾಮಾಜಿಕ ಕಳಕಳಿಯ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಬಂದಿದ್ದು, ಇದೀಗ ಚೋಳಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ದೇವಸ್ಥಾನದ ಪ್ರಾಂಗಣ ನಿರ್ಮಾಣಕ್ಕೆ ಸುಮಾರು 1,000 ಸಿಮೆಂಟ್ ಇಟ್ಟಿಗೆಗಳನ್ನು ನೀಡುವುದರ ಜೊತೆಗೆ ದೇವಾಲಯದ ಲೋಕಾರ್ಪಣೆ ಸಂದರ್ಭದಲ್ಲಿ 3 ದಿನಗಳ ಕಾಲ ಆಗಮಿಸುವ ಭಕ್ತರಿಗೆ ಅನ್ನದಾನ ಮಾಡುವ ಭರವಸೆ ನೀಡಿದ್ದಾರೆ. ಬರಗೂರು ಗ್ರಾಮದ ನಿವೃತ್ತ ಪಶು ವೈದ್ಯಾಧಿಕಾರಿ ಸಂಜೀವ್ ಮೂರ್ತಿ ಅವರು ಈ ಅನ್ನದಾನ ಕಾರ್ಯಕ್ಕೆ ಕೈಜೋಡಿಸುವುದಾಗಿ ತಿಳಿಸಿದ್ದಾರೆ. ದೇವಾಲಯ ಶಿಥಿಲಗೊಂಡಿದ್ದ ಸಂದರ್ಭದಲ್ಲಿ ಪುನರ್ ನಿರ್ಮಾಣಕ್ಕೆ ಸಹಕರಿಸಿದ್ದ ಬರಗೂರು ಗ್ರಾಮದ ಹನುಮಂತ ನಾಯಕ ಅವರ ಪುತ್ರ ಹನುಮಂತರಾಯಪ್ಪ ಅವರ ಕೊಡುಗೆಯನ್ನು ದೇವಸ್ಥಾನ ಸಮಿತಿ ಸ್ಮರಿಸಿದೆ. ಇದರ ಜೊತೆಗೆ ಎಂಎಲ್ಸಿ ಚಿದಾನಂದ್ ಎಂಗೌಡ, ಕ್ಯಾತಿಕುಂಟೆ ಸಮಾಜ ಸೇವಕ ತಿಪ್ಪೇಸ್ವಾಮಿ, ಬಿಕೆ ಮಂಜುನಾಥ್, ಚಂಗಾವರ ಮಾರಣ್ಣ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಮಾಜ ಸೇವಕರು ಜೀರ್ಣೋದ್ಧಾರ ಕಾರ್ಯಕ್ಕೆ ನೆರವು ನೀಡಲು ಮುಂದಾಗಿದ್ದಾರೆ. ಬರಗೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಿ ನಂದೀಶ್ ಅವರ ಸಹಕಾರವೂ ದೊರೆತಿದೆ. ಇದು ಕೇವಲ ದೇವಸ್ಥಾನದ ಜೀರ್ಣೋದ್ಧಾರವಲ್ಲ, ಪರಂಪರೆಯ ಪುನರುತ್ಥಾನ. ಶತಮಾನಗಳ ಇತಿಹಾಸ ಹೊಂದಿರುವ ಚೋಳಗಿರಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕ್ಷೇತ್ರವನ್ನು ಉಳಿಸುವ ಕಾರ್ಯದಲ್ಲಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಭಕ್ತರು ಒಂದಾಗಿ ನಿಂತಿರುವುದು ವಿಶೇಷ ಸಂದೇಶ ನೀಡಿದೆ.
ಹಳೆಯ ಕಲ್ಲುಗಳು ಹೊಸ ಕತೆ ಹೇಳುವಂತಾಗಬೇಕು. ಮೌನವಾಗಿದ್ದ ಗರ್ಭಗುಡಿಯಲ್ಲಿ ಮತ್ತೆ ಭಕ್ತಿಯ ಗಂಟನಾದ ಮೊಳಗಬೇಕು ಎಂಬ ಸಂಕಲ್ಪದೊಂದಿಗೆ ಜೀರ್ಣೋದ್ಧಾರ ಕಾರ್ಯ ಸಾಗುತ್ತಿದೆ. ಹಣದ ನೆರವು ಮಾತ್ರವಲ್ಲದೆ ಇಟ್ಟಿಗೆ, ಸಿಮೆಂಟ್, ವಿಗ್ರಹ, ಧ್ವಜಸ್ತಂಭ, ಗೋಪುರ, ಅನ್ನದಾನ ಹಾಗೂ ಶ್ರಮದಾನದ ರೂಪದಲ್ಲಿಯೂ ಭಕ್ತರು ತಮ್ಮ ಕೈಲಾದ ಸೇವೆ ಸಲ್ಲಿಸುತ್ತಿರುವುದು ಕ್ಷೇತ್ರದ ಮೇಲಿನ ಜನರ ಅಪಾರ ಭಕ್ತಿ ಮತ್ತು ಬದ್ಧತೆಗೆ ಸಾಕ್ಷಿಯಾಗಿದೆ. ಅಳಿವಿನ ಅಂಚಿನಲ್ಲಿದ್ದ 800 ವರ್ಷಗಳ ಪರಂಪರೆಗೆ ಇದೀಗ ಹೊಸ ಉಸಿರು. ಭಕ್ತರ ಒಗ್ಗಟ್ಟಿನ ಶಕ್ತಿಯಿಂದ ಚೋಳಗಿರಿ ವೀರಭದ್ರೇಶ್ವರ ಕ್ಷೇತ್ರ ಮತ್ತೊಮ್ಮೆ ವೈಭವದತ್ತ ಹೆಜ್ಜೆ ಇಡುತ್ತಿದೆ. ಎಲ್ಲ ನನ್ನ ಬಂಧು ಬಳಗದವರೇ, ಗ್ರಾಮಸ್ಥರೇ, ಇವತ್ತು ನಾವು ಆಂಧ್ರ ಪ್ರದೇಶ ಅನಂತಪುರ ಜಿಲ್ಲೆ, ಶ್ರೀ ಸತ್ಯಸಾಯಿ ಜಿಲ್ಲೆ, ಕುಡಿಬಂಡೆ ಮಂಡಲ, ದೊಡ್ಡಸ್ವಾರಿ ಗ್ರಾಮದ ಈ ಒಂದು ಬೆಟ್ಟದ ಒಂದು ತಪ್ಪಲಿನಲ್ಲಿ ನಾವು ಈಗ ಇದ್ದೀವಿ. ಅದ್ರ ಜೊತೆನಲ್ಲಿ ಈ ಒಂದು ಬೆಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂಥ ಈ ಶ್ರೀ ಚೋಳಗಿರಿ ವೀರಭದ್ರೇಶ್ವರ ಸ್ವಾಮಿ ಅಂತ ಈ ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ ಇದು. ಈ ದೇವಸ್ಥಾನ 800 ವರ್ಷಗಳ ಇತಿಹಾಸ ದೇವಸ್ಥಾನ ಅಂತನಾದ್ರೂ ನಮ್ಮ ಹಿರಿಯರು ಅಲ್ಲೇ ಹೇಳಿದ್ದಾರೆ. ಈ ಒಂದು ದೇವಸ್ಥಾನ ಅಲ್ಲೇ ಬಿದ್ದು ನಶಿಸಿ ಹೋಗೋಂಥ ಪ್ರಮೇಯ ಇತ್ತು. ಹಾಗಾಗಿ ಇದನ್ನ ಕಿತ್ತು ನಾವು ಏನಾದ್ರೂ ಅಣತಮ್ಮಗಳೆಲ್ಲ ಕಲ್ತ್ಕೊಂಡು ಇಲ್ಲ ಕಿತ್ಬಿಡೋಣ, ಏನೋ ಹೊಸ ದೇವಸ್ಥಾನ ಕಟ್ಟೋಣ ನಮ್ಮ ಅಭಿಪ್ರಾಯದಿಂದನ ಎಲ್ಲ ಒಂದು ಟ್ರಸ್ಟನ್ನು ಮಾಡ್ಕೊಂಡ್ವಿ. ನಮ್ಮ ಅಣ್ಣತಮ್ಮಗಳು ಸೇರಿಕೊಂಡು ಟ್ರಸ್ಟ್ ಮಾಡಿದ್ದಾದ್ಮೇಲೆ ಅದರಲ್ಲೇನು ನಾನು ಇಲ್ಲೇ ಬರಗೂರಲ್ಲಿ ವಾಸ ಇದ್ದೀನಿ. ನಮ್ಮ ಅಣ್ಣತಮ್ಮಗಳೆಲ್ಲನ ಏನು ಇವತ್ತು ಶಿರಾ ಆಗಿರ್ಬೋದು, ಶಿರಾ, ಮಧುಗಿರಿ, ಮೈಸೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು ಇಂತಹ ಸ್ಥಳಗಳೆಲ್ಲ ವಾಸವಾಗಿದ್ದಾರೆ. ಈ ಒಂದು ದೇವಸ್ಥಾನ ಕಾರ್ಯಗಳು ಏನಾದರೂ ಮಾಡೋ ಅಂಥ ಸಂದರ್ಭದಲ್ಲಿ ಇಂಟಿಮೇಷನ್ ಕೊಟ್ಟರೆ ಎಲ್ಲರೂ ಸಮೇತ ಒಟ್ಟಾಗಿ ಇವತ್ತು ಈ ದೇವಸ್ಥಾನಕ್ಕೆ ಬರೋ ಅಂಥ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಹಂಗಾಗಿ ಈ ದೇವಸ್ಥಾನ ಈ ಒಂದು ಅಭಿವೃದ್ಧಿ ಆಗಕ್ಕೆ ನಮ್ಮ ಅಣ್ಣತಮ್ಮಗಳು ಪ್ರಮುಖವಾಗಿ ಕಾರಣ ಅಂತನಾದರೂ ನಾನು ಭಾವಿಸ್ತೀನಿ. ಜೊತೆಯಲ್ಲಿ ನನಗೆ ಪ್ರೀತಿ ಪಟ್ಟು ನನಗೆ ಆತ್ಮೀಯರಾಗಿರ್ತಕ್ಕಂಥ ಎಲ್ಲ ಬಂಧು ಬಳಗದವರು, ಆತ್ಮೀಯ ಏನು ಗಣ್ಯ ವ್ಯಕ್ತಿಗಳು ನನ್ನ ಜೊತೆಲಿ ಬಂದು ಈ ದೇವಸ್ಥಾನಕ್ಕೆ ಕೊಡುಗೆಯನ್ನು ಕೊಟ್ಟು ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ. ನೋಡಿ, ಈ ಶಿಖರ ಇದೆಯಲ್ಲ, ಈ ಶಿಖರ ಕಲ್ಕೆರೆ ರವಿಕುಮಾರ್ ಎಂಬರು ಇವತ್ತು ಕಟ್ಟಿಸ್ಕೊಂಡು ಕೊಟ್ಟರು. ಇವತ್ತು ಅವ್ರನ್ನ ನೆನೆಸ್ಬೇಕಾದಂತ ಸಂದರ್ಭ ಇದೆ. ಜೊತೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಈ ಧ್ವಜಸ್ತಂಭನ ಮಾಡಿಕೊಟ್ಟಿರೋರು ಕದಿರಳ್ಳಿ ನರಸಿಂಹೇಗೌಡರು ಅಂತ. ನರಸಿಂಹೇಗೌಡರು ನಿರ್ಮಿಸಿಕೊಟ್ಟಂತ ಧ್ವಜಸ್ತಂಭ ಬಹಳ ಉತ್ತಮವಾಗಿ ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಈ ಒಂದು ಕಾಂಪೌಂಡ್ ಕಟ್ಟಬೇಕಾದ್ರೆ ಸುತ್ತಾನ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 1-2 ಲಕ್ಷ ರೂಪಾಯಿ ದುಡ್ಡು ಬಂದಿತ್ತು. ಆ ದುಡ್ಡಿನ ಮುಖಾಂತರನ ಜೊತೆಗೆ ಇನ್ನು ಉಳಿದಂತ ಗಣ್ಯ ವ್ಯಕ್ತಿಗಳು ಸ್ವಲ್ಪ ದುಡ್ಡು ಕೊಟ್ಟರು, ಅದು ನಾವು ಕಟ್ಟಲಿಕ್ಕೆ ಸಾಧ್ಯ ಆಯ್ತು. ಜೊತೆನಲ್ಲಿ ಈ ಒಂದು ದೇವಸ್ಥಾನ ಇಲ್ಲಿವರೆಗೂ ಬಂತು. ಎಲ್ಲ ಒಂದು ರೂಮ್ ಕಟ್ಸಿದೀವಿ, ಹಿಂದ್ಗಡೆ ಒಂದು ಹಾಲ್ ಇದೆ. ಇಷ್ಟೊಂದೆಲ್ಲ ನಾವು ವ್ಯವಸ್ಥಿತವಾಗಿ ಕಟ್ಸೋದಕ್ಕೆ ಕಾರಣ ನನಗೆಲ್ಲ ಆತ್ಮೀಯರು ಮತ್ತೆ ಎಲ್ಲ ಭಕ್ತಾದಿಗಳು ಕಾರಣ ಅಂತ ನಾದ್ರು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಾಗೂ ಇದೇ ಸಂದರ್ಭದಲ್ಲಿ ಈ ಒಂದು ಪ್ರಾಂಗಣವನ್ನ ಈಗ ನಿರ್ಮಾಣ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ಈಗಾಗಲೇ ಈ ಹಿಂದೆ ಶ್ರಾವಣ ಮಾಸದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ಬೇಕಾಗಿತ್ತು. ಪ್ರತಿಷ್ಠಾಪನೆ ಮಾಡಕ್ ಆಗ್ಲಿಲ್ಲ ನಮ್ಮ ಕೈಲಿ. ಯಾಕೆಂದ್ರೆ ದೇವಸ್ಥಾನ ಇನ್ನ ಶಾಸ್ತ್ರ ಪ್ರಕಾರ ಪ್ರಾಂಗಣ ಕಟ್ಟಿ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದನ ಬಂದಿದ್ರಿಂದ ನಾವೇನ್ ಮಾಡಿದ್ವಿ, ಇದನ್ನು ಕೈ ಹಾಕೋಣ ಅಂತ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಎಲ್ಲ ಒಂದ್ ಕಡೆ ನಮ್ಗೆ ಚಳುವಳಿ ರಾಜಣ್ಣವರು ಅಂತ ಇವರು ನಮ್ಮ ಶಿರಾ ತಾಲೂಕಿನ ಕದಿರಳ್ಳಿ ಗ್ರಾಮದ ಚಳುವಳಿ ರಾಜಣ್ಣವರು ಅಂತ ನಮ್ಗೆ ಆತ್ಮೀಯವಾಗಿ ನಮ್ಗೆ ಪರಿಚಯ ಆದ್ರು. ನಾವೆಲ್ಲ ಒಂದ್ ಕಡೆ ನಮ್ಗೆ ಇವತ್ತು ಇಲ್ಲಿಗಾಲೇ ಮುಂಚೆ ಇರ್ಲಿಲ್ಲ, ಇತ್ತೀಚೆಗೆ ನಮ್ಗೆ 6 ತಿಂಗಳು 7 ತಿಂಗಳು ನಮ್ಗೆ ಬಹಳ ಆತ್ಮೀಯವಾದ್ರು. ಅವಾಗ ನಾನು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ವಿಚಾರ ಬಂದಾಗ ಅವ್ರು ದೇವಸ್ಥಾನ ನೋಡ್ಲಿಲ್ಲ, ಏನು ನೋಡ್ಲಿಲ್ಲ ಅವ್ರು. ಯಾಕೆಂದ್ರೆ ನಾನು ಏನ್ ದೇವಸ್ಥಾನ ಮಾಡಿಸ್ತಾ ಇದ್ದೀನಿ, ಹೆಂಗ್ ಮಾಡಿಸ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಹಂಗಾಗಿ ಅವರು ಆಯ್ತು ಏನ್ ಮಾಡ್ತಿದ್ರಿ ಅಂತ ಮಾಡ್ತೀವಿ. ಏನಿಲ್ಲ ಸರ್, ಪ್ರಾಂಗಣ ಕಟ್ಟಿಸ್ತಾ ಇದ್ದೀವಿ, ನಾವು ಸ್ವಲ್ಪ ಇಟ್ಟಿಗೆ ಬೇಕಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ನಿಲ್ಸಿದೀವಿ ಸರ್, ಎಷ್ಟು ಬೇಕಾಗ್ತದೆ ಅಂತ ಹೇಳಿದ್ರು. 1,000 ಬೇಕಾಗ್ಬೋದು ಸರ್. ಆಯ್ತಪ್ಪ ನಾನೇ ಕೊಡ್ತೀನಿ, 1,000 ತರಿಸ್ಕೊಂಡು ಮಾಡ್ಬಿಡು ಅಂದ್ರು. ಒಂದೇ ಸರ್, ಅವ್ರೇನು ಹಿಂದೆ ಮುಂದೆ ಕೇಳಲಿಲ್ಲ, ಎಷ್ಟಾಗುತ್ತೆ ಅಂತ ಕೇಳಲಿಲ್ಲ, ಏನಿಲ್ಲ. ಹಂಗಾಗಿ ಅವ್ರು 1,000 ಇಟ್ಟಿಗೆ ಹೇಳಿದ್ರು. ಇವತ್ತು ಇಟ್ಟಿಗೆ ತರಿಸಿ ಇವತ್ತು ಕಾಮಗಾರಿ ಸ್ಟಾರ್ಟ್ ಮಾಡಿದೀವಿ ಬಂಧುಗಳೇ. ಅವ್ರಿಗೆ ಭಗವಂತ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ತೀನಿ. ಅದ್ರ ಜೊತೆನಲ್ಲಿ ಈಗೇನು ಈ ದೇವಸ್ಥಾನಕ್ಕೆ ಎಲ್ರು ಏನ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಭಗವಂತ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡ್ಲಿ ಅಂತನಾದ್ರೂ ನಾನು ಕೇಳ್ಕೊಂತೀನಿ.